ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಗಾರ್ನಿಯರ್ ವಿಟಮಿನ್ ಸಿ ಬ್ರೈಟ್ ಕಂಪ್ಲೀಟ್ ಫೇಸ್ ಸೆರಮ್. ಇದನ್ನ ಹೇಗೆ ಯೂಸ್ ಮಾಡಬೇಕು, ಯಾರೆಲ್ಲ ಯೂಸ್ ಮಾಡಬೇಕು, ಮತ್ತೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ದಿಸ್ ಈಸ್ ಮೈ ಫೇವ್ರೆಟ್ ಫೇಸ್ ಸೆರಮ್, ಯಾಕಂದರೆ ನಂಗೆ ತುಂಬಾ ಇಷ್ಟವಾಗಿರೋ ಪ್ರಾಡಕ್ಟ್ ಇದು. ಗಾರ್ನಿಯರ್ ಸೆರಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮುಂಚೆ ನನಗೆ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ನನಗೆ ಸೂಟ್ ಆಗ್ತಾ ಇದ್ದಿಲ್ಲ ನನ್ನ ಸ್ಕಿನ್ಗೆ. ಅರೆ ಈ ಗಾರ್ನಿಯರ್ ಪ್ರಾಡಕ್ಟಲ್ಲಿ ಏನೋ ಒಂಥರ ಮ್ಯಾಜಿಕ್ ಇದೆ ಅನಿಸುತ್ತೆ, ನನ್ನ ಸ್ಕಿನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನನಗೆ ಈ ಫೇಸ್ ಸೆರಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂತ ನನಗೆ ಡಾರ್ಕ್ ಸರ್ಕಲ್ ಕಮ್ಮಿ ಆಗಿದೆ, ಪಿಂಪಲ್ಸ್ ಕಮ್ಮಿ ಆಗಿದೆ, ಮತ್ತು ಇಚ್ನೆಸ್ಸು, ಡ್ರೈನೆಸ್ಸು, ಈ ಪಿಂಪಲ್ಸ್ದು ಮಾರ್ಕ್ ಇರುತ್ತಲ್ಲ ಅದು ಕೂಡ ನನಗೆ ಕ್ಲಿಯರ್ ಆಗ್ತಾ ಬರ್ತಿದೆ. ಮತ್ತು ಫೇಸು ತುಂಬಾ ಬ್ರೈಟ್ ಆಗಿ ಕಾಣಿಸ್ತಿದೆ, ಸ್ಮೂತ್ ಆಗಿದೆ ಸ್ಕಿನ್ನು. ನೋಡಿ, ನಾನು ಫೇಸ್ಗೆ ಏನು ಕೂಡ ಅಪ್ಲೈ ಮಾಡಿಲ್ಲ, ಬರೀ ನಾನು ಲಿಪ್ಸ್ಟಿಕ್ ಮಾತ್ರ ನಾನು ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಕ್ರೀಮು, ಪೌಡರ್ ಏನು ಕೂಡ ನಾನು ಅಪ್ಲೈ ಮಾಡಿಲ್ಲ. ಸೆರಮು ಕೂಡ ನಾನು ಅಪ್ಲೈ ಮಾಡಿಲ್ಲ. ಇನ್ನು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಎಷ್ಟು ಬ್ರೈಟ್ ಆಗಿದೆ, ವೈಟ್ನೆಸ್ ಬಂದಿದೆ, ಮತ್ತು ತುಂಬಾ ಸ್ಮೂತಾಗಿರುತ್ತೆ ಸ್ಕಿನ್ನು. ಇದರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗಲ್ಲ. ನನಗಂತೂ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ನಾನು ಮುಂಚೆ ಎಲ್ಲ ಎಷ್ಟು ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದೀನಿ, ಆದರೂ ನನ್ನ ಸ್ಕಿನ್ಗೆ ಯಾವುದೇ ಪ್ರಾಡಕ್ಟ್ ನನಗೆ ಸೂಟ್ ಆಗಲಿಲ್ಲ. ಲಾಸ್ಟಲ್ಲಿ ನನಗೆ ಸಿಕ್ಕಿದೆ ಗಾರ್ನಿಯರ್ ಪ್ರಾಡಕ್ಟ್. ನಾನು ಗಾರ್ನಿಯರ್ ಪ್ರಾಡಕ್ಟಲ್ಲಿ ಫೇಸ್ ವಾಶು, ಫೇಸ್ ಸೆರಮು ಮತ್ತು ಸನ್ಸ್ಕ್ರೀನು, ಇದು ಮೂರು ಕೂಡ ನಾನು ಗಾರ್ನಿಯರ್ದೇ ಯೂಸ್ ಮಾಡೋದು. ಸೊ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು. ಬನ್ನಿ ಇವಾಗ ಈ ಸೆರಮ್ನ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ನನ್ನ ಹತ್ರ ಇವಾಗ ಚಿಕ್ಕದೊಂದಿದೆ, ದೊಡ್ಡದೊಂದಿದೆ. ಸೊ ಇದು 15 ml, ಇದು 50 ml ಇದು. ಸೊ ಇವಾಗ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋಣ. ಫಸ್ಟು ನಾವು ಫೇಸ್ ವಾಶ್ ಮಾಡ್ಕೊಂಬರ್ಬೇಕು ಕ್ಲೀನಾಗಿ. ಆಮೇಲೆ ನಮ್ಮ ಮುಖ ಫುಲ್ಲು ಡ್ರೈ ಆಗಿರಬೇಕು. ಡ್ರೈ ಆದಮೇಲೆ ನಾವು ಈ ಸೆರಮ್ನ ಅಪ್ಲೈ ಮಾಡಬೇಕು. ಸೊ ಈ ಸೆರಮ್ ಬಾಟಲು ಗಾಜಿನ ಬಾಟಲಿದು, ಗ್ಲಾಸು ಏನಾದ್ರು ಬಿದ್ದರೆ ಪೀಸ್ ಆಗೋಗುತ್ತೆ, ಹುಷಾರಾಗಿ ಯೂಸ್ ಮಾಡಬೇಕು. ಫಸ್ಟ್ ಟೈಮ್ ಯಾರೇ ಯೂಸ್ ಮಾಡಿದ್ರು ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನೋಡಿ. ಸೂಟ್ ಆದರೆ ಇದನ್ನು ಯೂಸ್ ಮಾಡಿ, ನೀವು ಸೂಟ್ ಆಗಲಿಲ್ಲ ಅಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಓಪನ್ ಮಾಡೋಣ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಸ್ಮೆಲ್ಲು ತುಂಬಾ ಇಷ್ಟ. ಆಹಾ, ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್, ಮಾತ್ರ ಸೂಪರ್ ಆಗಿದೆ. ನಾವಿಲ್ಲಿ ಇದೆಯಲ್ಲ, ಇದನ್ನು ನಾವು ಪ್ರೆಸ್ ಮಾಡಬೇಕು. ಹಿಂಗೆ ಪ್ರೆಸ್ ಮಾಡಿದ್ರೆ ಸೆರಮ್ ಬರುತ್ತೆ. ಸೆರಮ್ ಬಂದಾದಮೇಲೆ ನೋಡಿ ಈ ಥರ ಇರುತ್ತೆ, ಲಿಕ್ವಿಡ್ ಟೈಪು. ಬಿದೋಯ್ತು. ಆಮೇಲೆ ಇದನ್ನು ನಾವು ಹಿಂಗೆ ಒಂದೊಂದು ಡ್ರಾಪ್ಸೇ ಹಾಕ್ಕೊಡೋಣ. ನೋಡಿ ಈ ಥರ ಒಂದು ಡ್ರಾಪ್ಸ್ ಹಾಕ್ಕೊಂಡಿದ್ದೀವಿ ನಾವು. ಎಲ್ಲ ಕಡೆಗೂ ಒಂದೊಂದು ಡ್ರಾಪ್ಸ್ ಹಾಕ್ಕೊಳ್ಳೋಣ. ಅದಾದಮೇಲೆ ಕ್ಲೀನಾಗಿ ನಾವು ಮಸಾಜ್ ಮಾಡೋಣ. ನಾವು ಜಾಸ್ತಿ ಇದು ಓವರಾಗಿ ಏನು ಮಸಾಜ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಇಷ್ಟು ಮಾಡಿದ್ರೆ ಸಾಕು. ನಾನು ತೋರಿಸ್ತಿದ್ದೀನಿ ಆ ಥರ ಮಾಡಿದ್ರೆ ಸಾಕು. ಮತ್ತು ಜೋರಾಗಿ ನೀವು ರಬ್ ಮಾಡೋಕ್ಕೆ ಹೋಗಬೇಡಿ. ಒಬ್ರೊಬ್ರು ಹೆಂಗೆ ಮಾಡ್ತಾರೆ ಅಂದರೆ ಹಚ್ಕೊಂಬಿಟ್ಟು ಫುಲ್ಲು ಹಿಂಗೆ ರಬ್ ಮಾಡಿಬಿಡ್ತಾರೆ. ಆ ಥರ ಎಲ್ಲ ರಬ್ ಮಾಡಬಾರ್ದು, ಸ್ಮೂತಾಗಿ ನಾವು ಮಸಾಜ್ ಮಾಡಬೇಕು. ಓಕೆನಾ? ಈ ಥರ ಮಸಾಜ್ ಮಾಡಿದ್ಮೇಲೆ ಹೀಗೆ ಟ್ಯಾಪ್ ಮಾಡಬೇಕು, ಹಿಂಗೆ ಪ್ರೆಸ್ ಮಾಡಬೇಕು. ಏನಕ್ಕೆ ಈ ಥರ ನಾವು ಪ್ರೆಸ್ ಮಾಡಬೇಕು ಅಂದರೆ ನಮ್ಮ ಸ್ಕಿನ್ ಒಳಗಡೆ ಬೇಗ ಅಬ್ಸರ್ವ್ ಆಗುತ್ತೆ. ಆವಾಗ ನಮಗೆ ಆಯಲ್ ಟೈಪ್ ಆಗಲ್ಲ, ಮತ್ತು ಡ್ರೈನೆಸ್ಸು ಆಗಲ್ಲ, ಫುಲ್ಲು ಸ್ಮೂತಾಗಿ ಇರುತ್ತೆ. ನೋಡ್ಬೋದು ನೀವು ನನ್ನ ಸೆರಮ್ ಹಚ್ಚಿದ ಮೇಲೆ ಎಷ್ಟು ಗ್ಲೋ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಆಮೇಲೆ ಒಬ್ಬೊಬ್ಬರು ಹೇಳ್ತಾರೆ ಡ್ರಾಪ್ಸ್ನ ಕೈಗೆ ಹಾಕ್ಕೊಂಡು ಒಂದು 3 ಡ್ರಾಪ್ಸ್ ಹಾಕ್ಕೊಂಡು ಕೈಗೆ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ಟು ಕೈಗೆ ಹಿಂಗೆ ಹಚ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಒಬ್ರೊಬ್ರು ಮೆಥಡು ಒಂದೊಂದು ಥರ ಇರುತ್ತೆ. ಆದರೆ ನಾನು ಮಾತ್ರ ಈ ಥರನೇ ಡ್ರಾಪ್ಸ್ ಹಾಕೋತೀನಿ. ನಾನು ಮುಂಚೆಯಿಂದಲೇ ನಾನು ಆ ಥರ ಡೈರೆಕ್ಟಾಗಿ ನಾನು ಯೂಸ್ ಮಾಡೋದು. ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಎಷ್ಟೊಂದು ಜನ. ಆದರೆ ನಾನು 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಯಾವುದೇ ಥರ ನನಗೆ ಏನೂ ಅನಿಸಿಲ್ಲ. ಸೊ ನಾನು ಡ್ರಾಪ್ಸ್ ಥರನೇ ಹಾಕ್ಕೊಳ್ಳೋದು ನಾನು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಹಾಕೋಬೋದು. ನೋಡಿ ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ನಂದು, ಅಂದರೆ ಗ್ಲಾಸ್ ಲುಕ್ಕಲ್ಲಿ ಬರುತ್ತೆ ಇದು. ನೋಡಿ ಇದು ಎಷ್ಟು ಚೆನ್ನಾಗಿದೆ ಮತ್ತು ಸ್ಮೂತಾಗಿರುತ್ತೆ ನೋಡಿ.
ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ನೋಡಿ ತುಂಬಾ ಡಿಫ್ರೆನ್ಸ್ ಇದೆ. ಆವಾಗ ಬ್ರೈಟ್ ಆಗಿತ್ತು, ಇವಾಗ ಶೈನಿಂಗ್ ಆಗಿ ಬಂದಿದೆ. ಸೊ ದಿಸ್ ಈಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು. ಜಾಸ್ತಿ ತಗೊಂಡು ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ಅಪ್ಲೈ ಮಾಡಿದ್ರೆ ಆಯಲ್ ಟೈಪ್ ಆಗುತ್ತೆ, ಮತ್ತು ನಿಮಗೆ ಹೆವಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂಚೂರು ಅಪ್ಲೈ ಮಾಡಿದರೆ ಸಾಕು. ಫಸ್ಟ್ ಟೈಮ್ ಯಾರೇ ಯೂಸ್ ಮಾಡಬೇಕಾದ್ರೆ ಚಿಕ್ಕ ಬಾಟಲ್ನ ತಗೊಂಡು ಯೂಸ್ ಮಾಡಿ. ನಿಮಗೆ ಸೂಟ್ ಆದರೆ ಮಾತ್ರ ನೀವು ಯೂಸ್ ಮಾಡಿ, ಇಲ್ಲಾಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಬ್ರೊಬ್ರಿಗೆ ಸೂಟ್ ಆಗುತ್ತೆ, ಒಬ್ರೊಬ್ರಿಗೆ ಸೂಟ್ ಆಗಲ್ಲ, ಅವರು ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಹೇಳ್ದೆ ಅಂತಲೇ ನೀವು ಯೂಸ್ ಮಾಡಬೇಕಂತ ಏನಿಲ್ಲ. ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರು ಕೂಡ ಇದನ್ನ ಯೂಸ್ ಮಾಡ್ಬೋದು. ನೀವು ಫಸ್ಟ್ ಯೂಸ್ ಮಾಡಬೇಕಾದ್ರೆ ಚಿಕ್ಕ ಬಾಟಲ್ ತೊಗೊಂಡು ಯೂಸ್ ಮಾಡಿ. ನಿಮ್ಗೆ ಸೂಟ್ ಆದರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ಬೇಡ. ಯಾಕಂದರೆ ನೀವು ಫಸ್ಟ್ ಟೈಮ ನೀವು ದೊಡ್ಡ ಬಾಟಲ್ ತೊಗೊಂಡ್ರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ನಿಮ್ಗೆ ಸೂಟ್ ಆಗಲಿಲ್ಲ ಅಂದರೆ ಅದು ನೀವು ಯೂಸ್ ಮಾಡೋಕ್ಕಾಗಲ್ಲ, ಮತ್ತು ಬೇರೆಯವ್ರಿಗೂ ಅದು ಯೂಸ್ ಆದಂಗಲ್ಲ. ಸೊ ಅದಕ್ಕೆ ನೀವು ಫಸ್ಟ್ ಟೈಮ್ ನೀವು ಯೂಸ್ ಮಾಡೋದಾದರೆ ಚಿಕ್ಕ ಬಾಟಲ್ ತೊಗೊಳ್ಳಿ. ಚಿಕ್ಕ ಬಾಟಲ್ ಹೇಗಿರುತ್ತೆ ಅಂತಂದರೆ ನೋಡ್ಬೋದು, ಚಿಕ್ಕದು ಬರುತ್ತೆ ನೋಡಿ, ಇಷ್ಟು ಬರುತ್ತೆ. ಇದೇ ನಿಮಗೆ 1 ತಿಂಗಳವರೆಗೂ ಆಗುತ್ತೆ. ಇದು ಚಿಕ್ಕದು ಟ್ರಾವೆಲ್ ಮಾಡಬೇಕಾದ್ರೆ ಇದು ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನಾನು ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ಈ ಚಿಕ್ಕದೇ ನಾನು ತೊಗೊಂಡೋಗೋದು. ಸೊ ಚೆನ್ನಾಗಿದೆ ಇದು. ಈ ಸೆರಮ್ನ ಯಾವಾಗ ಯೂಸ್ ಮಾಡಬೇಕು ಅಂದರೆ ಡೈಲಿ ನಾವು 2 ಟೈಮ್ಸ್ ಯೂಸ್ ಮಾಡ್ಬೋದು. ನಾನು ಬರೀ ಬೆಳಗ್ಗೆ ಮಾತ್ರ ನಾನು ಯೂಸ್ ಮಾಡ್ತೀನಿ. ನೀವು ಬೇಕಾದ್ರೆ ಬೆಳಗ್ಗೆ ರಾತ್ರಿ 2 ಟೈಮು ನೀವು ಯೂಸ್ ಮಾಡ್ಬೋದು. ನಿಮಗೆ 3 ಡೇಸಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಸ್ಕಿನ್ನು ಫುಲ್ಲು ಬ್ರೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ. ಈ ಸೆರಮು ಎಲ್ಲ ಸ್ಕಿನ್ನವ್ರಿಗೂ ಮ್ಯಾಚ್ ಆಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಪ್ಲೀಸ್ ಇದೇ ಥರ ನನಗೆ ತುಂಬ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಅಲ್ಲಿವರೆಗೂ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಗಾಯ್ಸ್. ಜೈ ಶ್ರೀರಾಮ್.